ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಲೋಕಸಭಾ ಕ್ಷೇತ್ರದನ್ನ ಗುಡಿಸಲು ಮುಕ್ತಗೊಳಿಸುವ ಸಂಕಲ್ಪದ ಭಾಗವಾಗಿ ಸಂಸದರಾದ ಸಾಗರ್ ಖಂಡ್ರೆ ಅವರು ಭಾಲ್ಕಿ ತಾಲೂಕಿನ 32 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 936 ಫಲಾನುಭವಿಗಳಿಗೆ PMAY ಗ್ರಾಮೀಣ ಯೋಜನೆಯಡಿಯಲ್ಲಿ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸಾಮಾನ್ಯ ಜನರ ಕನಸುಗಳೇ ನಮ್ಮ ಪ್ರೇರಣೆಯಾಗಿದೆ. ಮನೆ ಎಂಬುದು ಕೇವಲ ಕಟ್ಟಡವಲ್ಲ, ಅದು ಆತ್ಮೀಯತೆಯ ಸಂಕೇತ. ಎಲ್ಲರಿಗೂ ವಸತಿ ಹಕ್ಕು ಸಿಗಬೇಕು ಎಂಬ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರದ ಮೇಲೆ ನಿರಂತರ ಒತ್ತಡ ತರುತ್ತಾ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಮನೆಗಳನ್ನ ಮಂಜೂರಿ ಮಾಡಿಸಿಕೊಂಡು ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಲೋಕಸಭಾ ಕ್ಷೇತ್ರಕ್ಕೆ 50,000ಕ್ಕಿಂತ ಜಾಸ್ತಿ ನಾವು ಮನೆಗಳನ್ನ ತಗೊಂಡು ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಮಳೆ ಬಿಸಿಲಲ್ಲಿ ಯಾರು ಕೂಡ ತಗಡ ಮನೇಲಿ ಇರಬಾರ್ದು, ಯಾರಿಗೂ ಕೂಡ ಸಮಸ್ಯೆ ಆಗ್ಬಾರ್ದು. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಒಂದು ಎಲ್ಲ ಮನೆ ಬೇಕು ಅಂತ ಎಂಬ ಉದ್ದೇಶದಿಂದ ನಾವು ಸತತವಾಗಿ ಹೋರಾಟ ಮಾಡಿ ನಾವು ಅಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಹೋಗಿ ನಮ್ಮ ಮನೆಗಳನ್ನ ತಗೊಂಡು ಬರ್ತಾ ಇದೀವಿ. ಅದ್ರ ಜೊತೆ ನಮ್ಮ ತಾಯಂದಿರಿಗೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿನ ಬೀದರ್ನ ಸೈನಿಕ ಶಾಲೆ ಹಾಗೂ ಜಿಲ್ಲಾ ವಿಜ್ಞಾನ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ BV ಭೂಮಾರೆಡ್ಡಿ ಕಾಲೇಜು ಕ್ಯಾಂಪಸ್ನ ಆವರಣದಲ್ಲಿರುವಂತಹ ಸೈನಿಕ ಶಾಲೆಯಲ್ಲಿ ನಿನ್ನೆ ತಡರಾತ್ರಿ ಬಾಹ್ಯಾಕಾಶದಲ್ಲಿ ನಡೆದ ವಿಸ್ಮಯವನ್ನ ಸೈನಿಕ ಶಾಲೆಯ ನೂರಾರು ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಕಣ್ತುಂಬಿಕೊಂಡರು. ಸಂಪೂರ್ಣ ರಕ್ತ ಚಂದ್ರಗ್ರಹಣ ವೀಕ್ಷಣೆಗೆ ಟೆಲಿಸ್ಕೋಪ್ ಹಾಗೂ ಬೈನಾಕುಲರ್ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಗ್ರಹಣದ ದೃಶ್ಯಗಳನ್ನ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಕೂಡ ಮಾಡಲಾಯಿತು. ಚಂದ್ರಗ್ರಹಣವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇದೇ ಸಂದರ್ಭದಲ್ಲಿ ತೋರಿಸಲಾಯಿತು. ಅಪಾರ ಮಳೆಯಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಅನ್ನದಾತರು ಕಂಗಾಲಾಗಿದ್ದಾರೆ. ವಾರದ ಹಿಂದೆ ಸುರಿದ ವಿಪರೀತ ಮಳೆಗೆ ಬಸವ ಕಲ್ಯಾಣ ತಾಲೂಕಿನ ಲಾಡವಂತಿವಾಡಿ, ಗಂದಲೆಗಾಂವ್ ಗ್ರಾಮದ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಳ್ಳುವಂತಾಗಿದೆ. ಈ ಭಾಗದ ರೈತರು ಈ ಬಾರಿ ಹೆಚ್ಚಾಗಿ ತರಕಾರಿ ಮತ್ತು ಹಣ್ಣುಗಳನ್ನ ತಮ್ಮ ಜಮೀನಿನಲ್ಲಿ ಹಾಕಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಸುಮಾರು 250 ಎಕರೆ ಪಪ್ಪಾಯಿ ಹಾಗೂ ಮೆಣಸಿನಕಾಯಿ, ಟೊಮೆಟೊ, ಲಿಂಬೆ ಹಣ್ಣುಗಳನ್ನ ಹಾಕಿದ್ರು. ಆದರೆ ಮಳೆಯ ಆರ್ಭಟಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಗ್ರಾಮದಲ್ಲಿ ಎಲ್ಲ ರೈತರು ಹುಮ್ಮಸ್ಸಿನಿಂದ ಏನೋ ಹೊಸದಾರ ಒಂದು ಪ್ರಯೋಗ ಮಾಡಬೇಕು, ಕೃತ್ರಿಮ ಏನೋ ಮಾಡಬೇಕು. ಹಂಗಂದು ಮಲ್ಚಿ ಪೇಪರ್ ಹಾಕಿ ಟೊಮಟೊ ಆಗಲಿ, ಈರುಳ್ಳಿ ಆಗಲಿ, ಏನೋ ಥರದ ಪಪ್ಪಾಯಿ ಇವು ಸತ ಭಾಳಷ್ಟು ನಮ್ಮ ಗ್ರಾಮದಲ್ಲಿ ಒಂದು ಪಪ್ಪಾಯಿ ಬೆಳವಣಿಗೆ ಆಗಿದೆ. ನಮ್ಮ ಪ್ರಕಾರ ಒಂದು 200-250 ಎಕರೆ ಎಲ್ಲ ರೈತರು ಇವತ್ತು ಪಪ್ಪಾಯಿ ಹಚ್ಚಿದ ತಾವು ನೋಡ್ಬೋದು. ಈ ಕಡೆ ನೋಡಿ, ಆ ಕಡೆ ತೋರಿಸ್ರಿ ನೋಡಿ. ಒಂದು 200 ಮೇಲ್ಪಟ್ಟಂಥ ಭೂಮಿಯಲ್ಲಿ ಈ ವರ್ಷ ರೈತರು ಒಂದು ಒಳ್ಳೆ ರೀತಿಯಿಂದ ಒಂದು ಮಲ್ಚಿಂಗ್ ಪೇಪರ್ ಹಾಕಿಸಿ ಪಪ್ಪಾಯಿ ಎಲ್ಲ ಲಾಗೋಡೆ ಮಾಡ್ಯಾರ. ಬಟ್ ಆ ಭಗವಂತನ ಏನು ದುರ್ದ. ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೊಗ್ದಿಲ್ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಅತಿವೃಷ್ಟಿ ಪ್ರದೇಶಗಳಿಗೆ ಭಾನುವಾರ ಭೇಟಿ ನೀಡಿ ಬೆಳೆ ಹಾನಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಮುಡಬಿ ಸೇರಿದಂತೆ ಇತರ ಗ್ರಾಮಗಳಿಗೆ ಭೇಟಿ ನೀಡಿ ಅತಿವೃಷ್ಟಿಯಿಂದ ಉಂಟಾದ ಹಾನಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಇನ್ನು ಅತಿವೃಷ್ಟಿಯಿಂದ ಹಾನಿಯಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಅಂತ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡ ಇಲಾಖೆಯ ಗಂಭೀರ ಎಡವಟ್ಟಿನಿಂದಾಗಿ 19 ವಿದ್ಯಾರ್ಥಿಗಳ ಭವಿಷ್ಯ ಇದೀಗ ಅತಂತ್ರ ಸ್ಥಿತಿಗೆ ದೂಡಲ್ಪಟ್ಟಿದೆ. ಇಲಾಖೆ ಅಧಿಕಾರಿಗಳು ತಮ್ಮದೇ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ ನೋಟಿಸ್ ತಪ್ಪಾಗಿದೆ ಅಂತ ತಾವು ಒಪ್ಪಿಕೊಂಡಿದ್ದಾರೆ. ಮೊದಲು ಪ್ರಕಟಿಸಿದ ಪಟ್ಟಿಯಲ್ಲಿ ಇದ್ದ 20 ವಿದ್ಯಾರ್ಥಿಗಳ ಹೆಸರುಗಳನ್ನು ತಿದ್ದುಪಡಿಯಲ್ಲಿ ಕೈಬಿಟ್ಟಿದ್ದಾರೆ. ಅದಕ್ಕೂ ಮಿಕ್ಕಂತೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಹೆಸರುಗಳನ್ನು ಕೈಬಿಟ್ಟಿರುವುದು ಗಂಭೀರ ಅನುಮಾನಗಳಿಗೆ ದಾರಿ ಮಾಡಿದೆ. ಅರ್ಹತೆ ಇದ್ರೂ ಕೂಡ ವಿದ್ಯಾರ್ಥಿಗಳನ್ನ ಗುರುಕುಲ ಪ್ರವೇಶದಿಂದ ದೂರವಿಡಲಾಗಿದೆ. ಕಡ್ಯಾಳ ಗುರುಕುಲ ಶಾಲೆಯಲ್ಲಿ ಫೀ ಕಟ್ಟಿದ ನಂತರ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸಲಾಗಿದೆ ಅಂತ ಪೋಷಕರು ಮತ್ತು ಸ್ಥಳೀಯ ಸಮಾಜದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪವನ್ಗೊಂಡ ಅಂತ ಹೇಳಿ ಏನು ಎಸ್ ಟಿ ಕೋಟಾದಾಗ 35 ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಕಡ್ಯಾಳ ಗುರುಕುಲ ಸಂಸ್ಥೆಗೆ. ಇದರಲ್ಲಿ ಒಂದು ಭಾಳ ಅನ್ಯಾಯವಾಗ್ಯದ, ಅವ್ಯವಹಾರನೂ ಆಗ್ಯದ. ಇದರಲ್ಲಿ ಮಾನ್ಯ ಬಳಿರಾಮ್ ಅವರು ST ಅಧಿಕಾರಿ ಇದ್ದಾರೆ. ಅವ್ರು ಬಂದಿನ ಮೇಲೆ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗ್ಯದ, ಮತ್ತು ಅವರೇ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಮಾಡ್ಯಾರ. ಸೆಕೆಂಡ್ ಲಿಸ್ಟ್ದಾಗ 3 ಜನರಿಗೆ ಫ್ರಾಡ್ ಫ್ರಾಡ್ ಬ್ಯಾರಿಗೆ ಹಾಕ್ಯಾರ. 3 ಜನರಿಗೆ ಫಸ್ಟ್ ಲಿಸ್ಟ್ದಾಗ 19 ಜನರಿಗೆ ಕೈ ಬಿಟ್ಟಾರ. ಸೆಕೆಂಡ್ ಲಿಸ್ಟ್ ಮಾಡಿದ ಮ್ಯಾಗ 3 ಫೇಕ್ ಇದ್ದವ್ರಿಗೆ ಹಾಕ್ಯಾರ. ಮತ್ತು ರಿವ್ಯಾಲ್ಯೂಷನ್ ಮಾಡ್ಯಾರ. ರಿವ್ಯಾಲ್ಯೂಷನ್ ಮಾಡಿದ ಮ್ಯಾಗ ಥರ್ಡ್ ಲಿಸ್ಟ್ ಒಳಗೆ ಸುಮಾರು 7 ಜನರಿಗೆ ಕೈ ಬಿಟ್ಟಾರ. ಅಲ್ಲಿ 20 ಮಾರ್ಕ್ಸ್ ಇದ್ದವ್ರಿಗೆ 90 ಮಾರ್ಕ್ಸ್ ಕೊಟ್ಟಾರ, 30 ಮಾರ್ಕ್ಸ್ ಇದ್ದವರಿಗೆ 80 ಮಾರ್ಕ್ಸ್ ಕೊಟ್ಟಾರ. ಈ ನಮ್ಮನ್ನ ಮಾರ್ಕ್ಸ್ ಕೊಟ್ಟು ಅದ್ರೊಳಗೆ ರಿವ್ಯಾಲ್ಯೂಷನ್ ಮಾಡಿದ ಮ್ಯಾಕ ಅವ್ರು ಏನು ಡೈಟ್ ಆಫೀಸರ್ ಏನು ಫ್ರಾಡ್ ಮಾಡಿರೋದು ಹೊರಗೆ ಬಂದದ. ಇಲ್ಲಿ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗಿದ ಮ್ಯಾಕ ಮಾನ್ಯ ಬಳಿರಾಮ್ ಅವರು ಜಿಯೋ ಪ್ರಕಾರ ಫಾಲೋ ಮಾಡಬೇಕು ಅಂತಂದ್ರೆ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಮಾಡಿದ ಮ್ಯಾಕ ಅವರು ತಾತ್ಕಾಲಿಕ ಪಟ್ಟಿನೂ ಹಚ್ಚಿಲ್ಲ. ಮತ್ತು ಅವ್ರು ಬಂದಿನ ಮ್ಯಾಕೆ 17 ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲಿಂದ ಕರೆದಾರ. ಮಕ್ಕಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲಿಂದ ಕರೆದಿನ ಮ್ಯಾಕೆ ಅವರೇ ಅಧಿಕಾರಿ ಇದ್ದರು. ಅಲ್ಲಿ ಇದ್ದ ಅಧಿಕಾರಿಗಳು ಕೇಳಿದ್ರೆ ಯಾಕೆ ನೀವು ಜಿಯೋ ಪ್ರಕಾರ ಫಾಲೋ ಮಾಡಿಲ್ಲ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾಕೆ ಮಾಡ್ಕೊಂಡಿರಿ ಅಂತಂದ್ರೆ ನಮ್ಮ ಮೇಲಧಿಕಾರಿಗಳು ಹೇಳಿ ಅದ್ರ ಸಲಿಂದ ಮಾಡಿದೆವು ಅಂತೇಳಿ ಅಲ್ಲಿ ಇದ್ದಿಂದ ಅನಿತಾ ಮೇಡಮ್ ಅವ್ರು ಹೇಳ್ಯಾರ.
ಮತ್ತು ಅದೇ ರೀತಿಯಾಗ 3 ಜನ ಫೇಕ್ ಹೆಸರು ಯಾಕೆ ಹಾಕಿರಿ ಅಂದ್ರೆ ಮಾನ್ಯ ಬಳಿರಾಮ್ ಅವ್ರು ಹೇಳ್ತಾರೆ, ನಾ ಹಾಕಿಲ್ರಿ ಸಂಗಮೇಶ್ವರ್ ಹಾಕಿರ ಅಂತ ಹೇಳ್ತಾರೆ. ಅವ್ರು ಟೋಟಲಿ ಅವ್ರ ಮೇಲೆ ಇನ್ನೂ ಹಾಕೊಳತ್ತಿಲ್ಲ, ಎಲ್ಲ ಕೆಳಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಹಾಕ್ಲತ್ತಾರೆ. ನಾನು ಕಳೆದ 3 ವರ್ಷಗಳಿಂದ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಡೆಯದ ಸೆಂಟ್ರಲ್ ಆಡಿಟರ್ ಜನರಲ್ ಲೆಕ್ಕ ಪರಿಶೋಧನೆ RTI ಸಲ್ಲಿಕೆಯ ಮುಖಾಂತರ ಖಾತ್ರಿಪಡಿಸಿಕೊಂಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಅರುಣ್ ಗಾಯಕ್ವಾಡ್ ಅವರು. ಪ್ರತಿ ವರ್ಷಕ್ಕೊಮ್ಮೆ ನಡೆಯಬೇಕಿದ್ದ ಸೆಂಟ್ರಲ್ ಆಡಿಟರ್ ಜನರಲ್ ಲೆಕ್ಕ ಪರಿಶೋಧನೆ ಯಾವ ಕಾರಣಕ್ಕೆ ನಡೆದಿಲ್ಲ ಅಂತ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೇಳಿದ್ರೆ, ನನಗೆ ಯಾಕೆ ಕೇಳುತ್ತೀರಿ, ಸರ್ಕಾರಕ್ಕೆ ಕೇಳಿ ಅಂತ ಉಡಾಫೆ ಉತ್ತರವನ್ನು ಕೊಡುತ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಅರುಣ್ ಗಾಯಕ್ವಾಡ್ ಆರೋಪಿಸಿದ್ದಾರೆ. 5 मई को जो हमारे RTI लगाया था कि हमारे बसव कल्याण तालुका का जो CAG रिपोर्ट है, जो 2 साल का CAG रिपोर्ट है, CAG रिपोर्ट की जानकारी मांगी थी. हमारे तालुका पंचायत की तरफ से एक रिस्पांस आया है, जो RTI का हमें रिस्पांस आया है. इसमें कहा गया है कि CAG का रिपोर्ट ऊपर से ही नहीं हुआ. CAG यानी सेंट्रल ऑडिटर जनरल, जो कि गवर्नमेंट से भी 1 भी रुपए का अगर काम होता है उसकी वेरिफिकेशन करने का काम CAG रिपोर्ट का CAG कमीशन का होता है. और CAG कमीशन ने बसव कल्याण तालुका में अभी तक नहीं किया. अभी हमने तालुका पंचायत EO सर से बात कर उनको एक मेमोरेंडम दिया था. उसमें क्या था, हमारा सब्जेक्ट क्लियर CAG ऑडिट रिपोर्ट. वो हमें क्या बोलते हैं कि आप गवर्नमेंट को बोलो CAG रिपोर्ट करने को. अगर तालुका के एक ऑफिसर है, अगर इनके डिपार्टमेंट में 2 साल से CAG रिपोर्ट नहीं हुआ तो ये खुद भी एक लेटर लिख सकते हैं ना, हमारे डिपार्टमेंट का 2025ನೇ ಸಾಲಿನ ಬೀದರ್ ಜಿಲ್ಲಾ ಮಟ್ಟದ ಹಾಗೂ ಭಾಲ್ಕಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ, ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಬೋಧನೆ ಮಾತ್ರವಲ್ಲದೆ ಅವರ ವ್ಯಕ್ತಿತ್ವ ರೂಪಿಸುವ ಮಹತ್ವದ ಹೊಣೆಗಾರಿಕೆಯನ್ನು ಶಿಕ್ಷಕರು ನಿರ್ವಹಿಸುತ್ತಾರೆ ಅಂತ ಹೇಳಿದ್ದಾರೆ. ಬೈದರ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು EVM ಬಗ್ಗೆ ಜನರಲ್ಲಿ ಗೊಂದಲ ಮತ್ತು ಶಂಕೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಜನರು ಬ್ಯಾಲೆಟ್ ಪೇಪರ್ ಮತದಾನವೇ ಬೇಕು ಎಂಬ ಒತ್ತಾಯ ಮಾಡುತ್ತಿದ್ದಾರೆ. ನಮ್ಮ ನಾಯಕರು EVM ಅಕ್ರಮವನ್ನ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರೆ. ಆದರೆ ಆಯೋಗದ ನಡವಳಿಕೆ ದುರಾದೃಷ್ಟವಶಾತ್ ಬಿಜೆಪಿ ಏಜೆಂಟ್ ರೀತಿ ಕಂಡು ಬರುತ್ತಿದೆ. ಕರ್ನಾಟಕದಿಂದಲೇ ಬ್ಯಾಲೆಟ್ ಪೇಪರ್ ಚುನಾವಣೆ ಪ್ರಾರಂಭಿಸುತ್ತೇವೆ ಅಂತ ಖಂಡ್ರೆ ಘೋಷಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಚಿಕ್ಕೋಗದಲ್ಲಿ ಭಾಷಣ ಮಾಡಿದ ದಿನದ ಸ್ಮರಣಾರ್ಥವಾಗಿ ಸೆಪ್ಟೆಂಬರ್ 11ರಂದು ಬೀದರ್ನ ರಾಮಕೃಷ್ಣ ಆಶ್ರಮದ ವತಿಯಿಂದ ಆಶ್ರಮದ ಆವರಣದಲ್ಲಿ ವಿವೇಕಾನಂದ ಆರೋಗ್ಯ ಧಾಮವನ್ನ ಆರಂಭ ಮಾಡಲಾಗುತ್ತದೆ. ವಿವೇಕಾನಂದ ಆರೋಗ್ಯ ಧಾಮವು ಪ್ರಾಚೀನವಾದ ಸರ್ವಶ್ರೇಷ್ಠ ಪದ್ಧತಿಯುಳ್ಳ 4 ಚಿಕಿತ್ಸಾ ವಿಧಾನಗಳನ್ನು ಪ್ರಮುಖವಾಗಿ ಒಳಗೊಂಡಿದ್ದು, ಇದರಲ್ಲಿ ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಯೋಗ ಹಾಗೂ ಧ್ಯಾನಗಳನ್ನು ಒಳಗೊಂಡಿವೆ. ಈ 4 ಚಿಕಿತ್ಸೆಗಳು ಒಂದೇ ಛತ್ರದಲ್ಲಿ ಕೊಡುವುದೇ ವಿವೇಕಾನಂದ ಆರೋಗ್ಯ ಧಾಮದ ಧ್ಯೇಯವಾಗಿದೆ ಅಂತ ತಿಳಿಸಿದ್ದಾರೆ. 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಎಕರೆ ಭೂಮಿಯಲ್ಲಿ ನೂತನ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಅಂತ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಅವರು ಸೋಮವಾರ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ದಸರಾ CM ಕಪ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತುರ್ತು ಮತ್ತು ಹೆಚ್ಚಿನ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮನವಿ ಮಾಡಿದ್ದಾರೆ. ಅವರು ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ 2025ರ ಮುಂಗಾರು ಅವಧಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಹಾನಿ ಹಾಗೂ ಕೈಗೊಳ್ಳಲಾದ ಪರಿಹಾರ ಕ್ರಮಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಕಾನ್ಫರೆನ್ಸಿಂಗ್ ಸಭೆಯನ್ನು ಉದ್ದೇಶಿಸಿ ಸಿಎಂ ಜೊತೆ ಸಂವಾದವನ್ನು ನಡೆಸಿ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಸಾರ್ವಜನಿಕ ಸೇವಕರು ಅಂದರೆ ಸರ್ಕಾರಿ ನೌಕರರು ಕಾರ್ಯವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹಗಳನ್ನು ತಡೆಯಲು ನಿರ್ಲಕ್ಷ್ಯ ತೋರಿದ್ದಲ್ಲಿ ಭಾರತೀಯ ನ್ಯಾಯ ಸಂಹಿತೆ 2023ರ ಸೆಷನ್ 199C ರಂತೆ ಕಡ್ಡಾಯ ಕ್ರಮ ಜರುಗಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹವು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವಂತಹ ಅನಿಷ್ಟ ಪದ್ಧತಿಯಾಗಿದ್ದು ಈ ಶತಮಾನದಲ್ಲಿ ಮುಂದುವರಿದುದು ಶೋಚನೀಯವಾಗಿರುತ್ತದೆ. ಬಾಲ್ಯ ವಿವಾಹ ಎಂದರೆ 18 ವರ್ಷದೊಳಗಿನ ಹುಡುಗಿ ಮತ್ತು 21 ವರ್ಷದೊಳಗಿನ ಹುಡುಗನ ನಡುವೆ ನಡೆಯುವಂತಹ ಮದುವೆ ಅಥವಾ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನೊಳಗಿದ್ರೂ ಕೂಡ ಇಂತಹ ಮದುವೆಯನ್ನ ಬಾಲ್ಯ ವಿವಾಹ ಎಂದು ಪರಿಗಣಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ.
ಬೀದರ್ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸಲಾಗುತ್ತಿರುವಂತಹ ಮೆಟ್ರಿಕ್ ನಂತರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶವನ್ನ ಬಯಸುವಂತ ಪ್ರವರ್ಗ 1, 2A, 2B ಮತ್ತು 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಬೀದರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಇದರ ಆಡಳಿತ ಮಂಡಳಿಯ ರಿಕ್ತವಾದ ಅ ವರ್ಗದ ಅಂದ್ರೆ ಹುಮ್ನಾಬಾದ್ ಮತ್ತು ಚಿಡ್ಗುಪ್ಪ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಮತ್ತು ಡಿ ವರ್ಗದ ಸದಸ್ಯತ್ವ ಹೊಂದಿರುವಂತಹ ಇತರೆ ಸಹಕಾರ ಸಂಘಗಳ ಸದಸ್ಯತ್ವವನ್ನು ಹೊಂದಿರುವಂತಹ ರಿಕ್ತವಾದ ಸ್ಥಾನಗಳಿಗೆ 2025ನೇ ಸೆಪ್ಟೆಂಬರ್ 23ರಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ನಲ್ಲಿ ಚುನಾವಣೆ ನಡೆಯಲಿದೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.